ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ರೀತಿ ಒಂದು ಆಮೂಲಾಗ್ರ ಬದಲಾವಣೆ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರದಲ್ಲಿ ಒಂದು ಆಗ್ತಾ ಇರುವಂಥದ್ದು. ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ, ನರೇಂದ್ರ ಮೋದಿಜಿ ಸರ್ಕಾರ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಇವತ್ತು ರಸ್ತೆಗಳಿರ್ಬೋದು, ರೈಲ್ವೆ, ನಗರಾಭಿವೃದ್ಧಿ ವಿಚಾರದಲ್ಲಿ ಇವತ್ತು ಸಾವಿರಾರು ಕೋಟಿ ಇವತ್ತು ಅನುದಾನವನ್ನು ನೀಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 1860ಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಹೊಸದಾಗಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರು ಮೈಸೂರು ಹೆದ್ದಾರಿ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ದಾರೆ. ಸುಮಾರು 8,408 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು. ರೈಲ್ವೆ ವಿದ್ಯುದೀಕರಣ ನಮ್ಮ ರಾಜ್ಯದಲ್ಲಿ 98% ರೈಲ್ವೆ ವಿದ್ಯುದೀಕರಣ ಆಗಿರುವಂಥದ್ದು. ಒಂದೇ ಭಾರತ್ ರೈಲುಗಳು ಇವತ್ತು ನಾವು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಕಂಡು ಕೇಳಿರದಂತ ರೈಲ್ವೆ ವ್ಯವಸ್ಥೆಗಳು, ಒಂದೇ ಭಾರತ್ ಎಕ್ಸ್ಪ್ರೆಸ್ ನಾವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಏನೊಂದು ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ಒಂದು ಕನಸೇನಿದೆ, ಆ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಯೋಜನೆಗಳನ್ನು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನೀಡಿಕೊಂಡು ಬಂದಿದ್ದಾರೆ. ರೈತರನ್ನು ಕೂಡ ಮರ್ತಿಲ್ಲ ನರೇಂದ್ರ ಮೋದಿಜಿಯವರು. ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡ್ತಕ್ಕಂಥದ್ದು, ರೈತರಿಗೆ ಅತ್ಯವಶ್ಯಕ ಆಗಿರ್ತಕ್ಕಂಥ ರಸಗೊಬ್ಬರ. ನಮಗೆ ಗೊತ್ತಿರಬೇಕು, ಯೂರಿಯಾ ಅಂತಾರಾಷ್ಟ್ರೀಯ ಬೆಲೆ 2,450 ರೂಪಾಯಿ 50 kg ಬ್ಯಾಗಿಗೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ 50 kg ಬ್ಯಾಗಿಗೆ ಯೂರಿಯಾ ಬೆಲೆ ಎಷ್ಟಪ್ಪ ಅಂತೇಳಿ 2,450. ಆದರೆ ರೈತರಿಗೆ ಸಿಗ್ತಕ್ಕಂಥದ್ದು 275 ರೂಪಾಯಿ ಸಿಗುವಂಥದ್ದು. ಅಲ್ಲಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಎಷ್ಟು ಯೂರಿಯಾಗೆ ಅಂತ ಹೇಳಿದ್ರೆ 2,183 ಕೋಟಿ ರೂಪಾಯಿ, 2,183 ರೂಪಾಯಿ ಯೂರಿಯಾಗೆ ಇವತ್ತು ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿ 50 kg ಬ್ಯಾಗಿಗೆ ರೈತರಿಗೆ 275 ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು 2,183 ರೂಪಾಯಿ. ಅದೇ ರೀತಿ DAP ಗೊಬ್ಬರ ಮಾರುಕಟ್ಟೆ ಬೆಲೆ 4,073 ರೂಪಾಯಿ ಆದ್ರೆ ರೈತರಿಗೆ 1,350 ರೂಪಾಯಿ ಸಿಗುವಂಥದ್ದು. ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ 2,501 ರೂಪಾಯಿ. ಅದೇ ರೀತಿ ಪೊಟ್ಯಾಶ್ 2,654 ರೂಪಾಯಿ ಅದ್ರ ಬೆಲೆ ಆದ್ರೆ ರೈತರಿಗೆ ಸಿಗುವಂಥದ್ದು ದರ 1,700 ರೂಪಾಯಿ ಮಾರ್ಕೆಟಲ್ಲಿ ಸಿಗುವಂಥದ್ದು. ಅಂದ್ರೆ 760 ರೂಪಾಯಿ ಅಷ್ಟು ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡುವಂಥದ್ದು, ಇದ್ರ ಜೊತೆಲಿ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಕಾರ್ಯಕ್ರಮ ನೀಡ್ತಿದೆ ಅನ್ನೋದನ್ನ ಕೆಲವು ವಿಚಾರನ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ.